ಅವರ ಲಿಂಗೈಕ್ಯ ಆದ ನಂತರ ಎಲ್ಲೋ ಒಂದು ಕಡೆ ಹಿಂದುತ್ವ RSS ಪ್ರಭಾವಕ್ಕೊಳಗಾಗಿ ಈ ಥರ ನೋಡ್ರಿ, ಇದು ಒಂದು ದೊಡ್ಡ ಚಾಲನ ಐತಿ ದೇಶದಾಗ. ಇವತ್ತಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು, ಇವತ್ತವರೆಗೂ ಐತಿ ಜೀವಂತ. ಏನು ಈ RSS, ಈ ಹಿಂದುತ್ವ, ಈ ಸನಾತನ ಧರ್ಮ, ಮನುಸ್ಮೃತಿ, ಇವೆಲ್ಲ ಒಂದು ದೊಡ್ಡ ಜಾಲ ಇದೆ. ಅದು ಅದೇ ಪಾಪ ಪವಿತ್ರವಾದ ಆ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ, ಮಾನವೀಯತೆಯನ್ನು ಹೆಂಗೆ, ಮಾನವೀಯತೆಯ ಮೌಲ್ಯಗಳೇನು ಅನ್ನೋದನ್ನು ಜಗತ್ತಿಗೆ ತೋರಿಸಿದಂಥ ಮನುಷ್ಯರು. ಅಂಥ ಒಂದು ಪವಿತ್ರವಾದ ಜಾಗಕ್ಕೆ ಹೋಗಿ ಇಂಥ ಯಾವುದೋ ಒಂದು ಬೀದಿಯಲ್ಲಿ ಹೋಗಿರುವಂಥ ನಾಯಿನ ಕುಂದಿಸಿದ್ರೆ ಏನಾಗತ್ತೆ ರೀ? ಅದೇ ಹೇಳ್ತಾರಲ್ಲ, ಅದರ ಮೇಲೆ ಏನೋ ಒಯ್ದು ಕುಂದಿಸಿದ್ರೆ ಏನೋ ಮಾಡಿತ್ತಂತ. ಹಾಗೆ ಅಂಥದ್ದು ಒಯ್ದು ಇದು ಕುಂದಿಸ್ಯಾರ. ಇದು ವ್ಯವಸ್ಥಿತವಾಗಿ ಪ್ಲ್ಯಾನ್ ಐತಿ. ಪಾಪ ಅಷ್ಟೊಂದು ದೊಡ್ಡ ಸಂಸ್ಥೆ ಕಟ್ಟ್ಯಾರ. ಅವರೆಲ್ಲ ತ್ಯಾಗ ಮಾಡಿ, ಪಾಪ ಸರ್ವಸ್ವಗಳೇ ತ್ಯಾಗ ಮಾಡಿದರು. ಅಂಥ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಹೋಗಿ ಈ ಪುಣ್ಯಾತ್ಮನ ಕುಂದಿರಿಸಿ, ಈ ಪುಣ್ಯಾತ್ಮ ಅದ್ರ ಮೇಲೆ ಏನು ಮಾಡ್ತಾ ಇದ್ದಾನೆ? ಯಾವ ಸಿದ್ಧಾಂತದ ಮೇಲೆ ಆ ಗುರುಗಳು ನಡೆದಿದ್ರು, ಆ ಗುರುಗಳು ಕಟ್ಟಿದಂಥ ಒಂದು ಏನು ಒಂದು ಒಂದು ಸಂಸ್ಥೆಗಳನ್ನು, ಆ ಒಂದು ಮಠವನ್ನು ಇವತ್ತು ಹಾಳು ಮಾಡಕ್ಕೆ ಹೊಟ್ಟರು. ಇವರಷ್ಟೇ ಹಾಳು ಮಾಡುವಂಥ ಉದ್ದೇಶ ಅಲ್ಲೇ ಅದಲ್ಲ. ಇನ್ನೊಬ್ಬ ಅಲ್ಲೇ ಮಗ್ಲ ಹಾಳು ಮಾಡಕ್ಕೆ ಹಚ್ತವನ ಅವನ. ಮತ್ತೆ ಏನು ಹಾಳು ಮಾಡಿದ್ರು ಏನು ಹಾಳಾಗೋದಿಲ್ಲ ರೀ. ಜನ ಪ್ರಜ್ಞಾವಂತರದಾರ, ವಿಶಾಲವಾಗಿದೆ ಜಗತ್ತು, ಜಗತ್ತಿನ ಅರ್ಥ ಮಾಡ್ಕೊಂಡ್ರ. ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವು ನಡೀತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಸಮಾನತೆಯಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಇಟ್ಕೊಂಡು ನಾವು ನಡೀತಾ ಇದ್ದೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ನಡೀತಾ ಇದ್ದೀವಿ. ಇವರು ಬರೇ ಸನಾತನ ಧರ್ಮ, ಗುಲಾಮಗಿರಿ ಬರೇ ಮಾತಿತ್ತಿರ. ಇವರು ಯಾವ ದೇಶದಾಗ ಬಿಟ್ಟಾರ? ಈ ದೇಶನ ಬಿಟ್ಟು ಹೋಗಂತೇಳಿ ಹಾಳಾಗತ್ತೆ. ಬೇಡ ಅಂದ್ರೆ ಈ ದೇಶ ಬಿಟ್ಟು ಹೋಗ್ಬೇಕಂತ. CM ಆಗಲಿಕ್ಕೆ ಸಿದ್ದರಾಮಯ್ಯ ಅವರು ಸರ್ಕಾರ ಕೊಡಂಗಿಲ್ಲ, ಒಟ್ಟಿನಲ್ಲಿ ಸರ್ಕಾರ ಬರುತ್ತೆ, ಚುನಾವಣೆ ಬರುತ್ತೆ ಅನ್ನೋ ಅದು ನೋಡ್ರಿ, ಅದು ಹಗಲು ಅಂತಾರೆ. ಅದು ಹಗಲು ಕನಸು ಕಾಣೋರು ಒಂದಿಷ್ಟು ಮಂದಿ ಇರ್ತಾರೆ. ನಿದ್ದೆ ಬಂದಾಗ ಮಕ್ಕೊಂಡಾಗ ಒಂದಿಷ್ಟು ಮಂದಿ ಕನಸು ಬರುತ್ತೆ ಅಂತ ಕೇಳಿಲ್ಲ ನಾನು. ಆದರೆ ಇವರು ಹಗಲತ್ತ ಕನಸು ಕಾಣ್ಕೊತ ಹೊಂಟ್ರ. ಆರ್ ಅಶೋಕ ಅವರೊಬ್ಬ ಇನ್ನುಳಿದಂಥ ನಾಯಕರು ಏನದಾರಲ್ಲ, ಇವರಲ್ಲಿ ಒಗ್ಗಟ್ಟಲ್ಲಿ ಐತಿ ಇವ್ರ ಹತ್ರ. ಇಬ್ಬರು ಪಕ್ಷದಾಗ ಯಡಿಯೂರಪ್ಪ ಅತ್ತಾಗ, ಇನ್ನೊಬ್ಬ ಇತ್ತಾಗ ರೆಬಲ್ಸ್ ಎಷ್ಟದಾರ ಅಲ್ಲಿ. ಅವ್ರ ಪಕ್ಷದ ತಮ್ಮ ಮನೆಯನ್ನು ನೋಡ್ಕೊ ಅಂತ ಹೇಳ್ರಿ. ಮೊದಲೇಕೆ ಇನ್ನೊಂದು ಮನೆದು ಏನೇನು ಸಾಕ್ಬಿಡ್ತಾರೆ. ತಮ್ಮ ಮನೆ ಸ್ವಚ್ಛ ಮಾಡ್ಕೊಂಡು, ತಮ್ಮ ಮನೆ ಕುಟುಂಬದ ಸದಸ್ಯರನ್ನು ಸರಿಯಾಗಿ ಇಟ್ಕೊಳಕ್ಕೆ ಹೇಳ್ರಿ ಫಸ್ಟ್. ನಮ್ಮದೇನು ಮಾತಾಡಕ್ಕೆ ಬರ್ತದೆ. ಏನೂ ಆಗಲ್ಲ. 5 ವರ್ಷ ನಮ್ಮ ಸರ್ಕಾರ ಇರುತ್ತೆ, ನಮ್ಮದೇ ಮುಖ್ಯಮಂತ್ರಿಗಳಿರ್ತಾರೆ, ನಮ್ಮದೇ ಆಡಳಿತ ಇರುತ್ತೆ. ಮತ್ತು 28ಕ್ಕೆ ಕೂಡ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.